ನೋಡಿ, ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸಿಕ್ಕಾಕೊಂಡಿದೆ, ಎಕ್ಸ್ಪೋಸ್ ಆಗಿದೆ. 100ಕ್ಕೆ 100% ಲೂಟಿಯನ್ನು ಮಾಡಿದ್ದಾರೆ, 100% ಭ್ರಷ್ಟಾಚಾರವನ್ನು ಮಾಡಿದೆ, 100% ಗೌರ್ಮೆಂಟ್. ಈ 100% ಗೌರ್ಮೆಂಟ್ಗೆ ಇವತ್ತು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಸಿಲುಕಿ ಇವತ್ತು ಹಣವನ್ನು ಲೂಟಿ ಮಾಡಿರೋದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣಿರೋವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಅವ್ರು ಸಿಗಾಕೊಳ್ಳೋಂಥ ಸಂದರ್ಭ ಬಂದಿದೆ. ಇವೆಲ್ಲವೂ ಎಲ್ಲ ಒಂದು ಕಡೆ ಕಾನೂನು ಕ್ರಮ ಜರುಗುವಂಥ ಸಂದರ್ಭದಲ್ಲಿ ಈ ರೀತಿ ರಾಜಕೀಯ ನಾಟಕಗಳನ್ನು, ಈ ಪ್ರಯತ್ನಗಳನ್ನು ಮಾಡ್ತಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿರೋರು, ಅಧಿಕಾರದಲ್ಲಿರುವಂಥವ್ರು ಇಂಥ ಪ್ರತಿಭಟನೆಯನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ವ್ಯವಸ್ಥೆ ಮೇಲೆ ಇವರಿಗೆ ನಂಬಿಕೆ ಇಲ್ವಾ? ಪರ್ಯಾಯವಾಗಿ ನ್ಯಾಯ ಸಿಗುವಂಥದ್ದು ನ್ಯಾಯಾಲಯ ಇಲ್ವಾ? ಜುಡಿಷರಿ ಸಿಸ್ಟಮ್ ಇಲ್ವಾ? ಇದೇನು ಎಲ್ಲ ವ್ಯವಸ್ಥೆಗಳು ಏನಾಗಿದೆ ಅಂದ್ಕೊಂಡಿದ್ದಾರೆ? ಈ ರೀತಿ ತಮ್ಮನ್ನು ತಾವು ಭ್ರಷ್ಟಾಚಾರದಿಂದ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಈ ರೀತಿ ಅಲ್ಲ ಸಲ್ಲದ ಆಪಾದನೆಗಳನ್ನು, ಕಾರಣಗಳನ್ನು ಕೊಟ್ಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀವಿ ಅನ್ನೋಂಥ ಅವರೇ ಒಪ್ಕೊಂಡಿದ್ದಾರೆ. 100% ಹಣ ವರ್ಗಾವಣೆ ಆಗಿದೆ ಅನ್ನೋಂಥದ್ದು ಅವರೇ ಒಪ್ಕೊಂಡಿರುವಂಥ ವಿಚಾರವಾಗಿದೆ. ಮತ್ತು ಕಳೆದ 1 ವರ್ಷದಲ್ಲಿ ಯಾವ ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ₹1 ಹಣನೂ ಸಿಕ್ಕಿಲ್ಲ. ಈ ರೀತಿ 100% ಭ್ರಷ್ಟಾಚಾರದಲ್ಲಿರುವಂಥ ಈ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ, ಯಾವ ಮೌಲ್ಯ ಇದೆ? ಇವರು ರಾಜೀನಾಮೆಯನ್ನು ಕೊಡಬೇಕಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಷ್ಟು 50 ವರ್ಷ ರಾಜಕೀಯದಲ್ಲಿ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಬರೀ ಕಪ್ಪು ಚುಕ್ಕೆಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಲೂಟಿಯಲ್ಲಿ ತೊಡಗಿದ್ದಾರೆ. ಯಾವ ರೀತಿ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಜನರಿಗೆ ನರಕವನ್ನು ಮಾಡಿದ್ದಾರೆ, ನರಕ ಯಾತನೆಯನ್ನು ಕೊಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಈ ರೀತಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಕೂತು ಧರಣವನ್ನು ಮಾಡಿ ಗಾಂಧಿಗೂ ಅವಮಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವರು ಭ್ರಷ್ಟಾಚಾರಕ್ಕೆ ಗಾಂಧಿ ನೆರವಿಗೆ ಹೋಗಿದ್ದಾರೆ. ಹಾಗಾಗಿ ಹೇಗೆ ದುರುದ್ದೇಶ ರೀ? ಹಣ ವರ್ಗಾವಣೆ ಆಗಲಿಕ್ಕೆ ಪ್ರೂಫ್ ಇಲ್ದರೆ, ಟ್ರಯಲ್ ಆಫ್ ಮನಿ ಇಲ್ದರೆ, ವರ್ಗಾವಣೆ ಆಗ್ದೇನೆ ಇದೇ ರೀತಿ ಅರವಿಂದ್ ಕೇಜ್ರಿವಾಲ್ ಮಾತಾಡ್ತೀರಿ. ಅರವಿಂದ್ ಕೇಜ್ರಿವಾಲ್ ಇವರಾಗೇನೆ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡಿದಂಥ ಮಹಾಪುರುಷರು ಭ್ರಷ್ಟಾಚಾರದಲ್ಲಿ ನಮ್ಮ ಸರ್ಕಾರದ ವಿರುದ್ಧವಾಗಿ, ಭ್ರಷ್ಟಾಚಾರ ವಿರುದ್ಧವಾಗಿ ಏನು ಒಂದು ಹೋರಾಟವನ್ನು ಮಾಡಿಕೊಂಡು ಗವರ್ನರ್ ಭಾಷಣದಲ್ಲೂ ಭ್ರಷ್ಟಾಚಾರ ವಿರುದ್ಧವಾಗಿದ್ದೀವಿ ಅಂತ ಹೇಳಿದರು. ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಈ ಸರ್ಕಾರ ಯಾವ್ದಾರು ನೈತಿಕತೆ ಇದೆಯಾ? ಇವತ್ತು ಏನಾರು ಕಾರಣ ಕೊಟ್ಕೋತಾರೆ. ಈ ಕಾರಣಗಳಿಗೆ ಏನಾರು ಅದಕ್ಕೇನಾರು ರಕ್ಷಣೆ ಇದೆಯಾ? ಇವತ್ತು ಸಂಪೂರ್ಣ ಭ್ರಷ್ಟಾಚಾರದಲ್ಲಿದ್ದಾರೆ. ಈ ಭ್ರಷ್ಟಾಚಾರವನ್ನು ಮಾಡಿರೋದಕ್ಕೆ ಅವರು ತತ್ಕ್ಷಣ ರಾಜೀನಾಮೆಯನ್ನು ಕೊಡಬೇಕಿತ್ತು. ಏನಾರು ರಾಜಕೀಯ ಜೀವನದಲ್ಲಿ ನೈತಿಕತೆ ಅಂತ ಏನಾರು ಇದ್ದರೆ ಅವರಿಗೆ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಒಂದು ಯುವಕರಿಗೆ ಸಮಾಜದಲ್ಲಿ ಒಂದು ನೈತಿಕತೆಗೆ ನಾವು ಗೌರವಿಸ್ತೀವಿ, ಭ್ರಷ್ಟಾಚಾರವಾಗಿ ವಿರುದ್ಧ ಆಗಿದ್ದೀರಿ, ತಪ್ಪಾಗಿದೆ, ನನ್ನ ರಾಜೀನಾಮೆ ಮೂಲಕ ಆ ಕ್ಷಮೆಯನ್ನು ಪಡ್ಕೋತೀನಿ ಅನ್ನೋಂಥ ಮನಸ್ಥಿತಿಯಲ್ಲಿ ನಡ್ಕೊಂಡ್ರೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂತಾಗುತ್ತೆ. ಈ ಬಂಡತನ, ಜನರ ವಿರುದ್ಧವಾಗಿ ಅನ್ಯಾಯವನ್ನು ಮಾಡಿಕೊಂಡು ತಮ್ಮನ್ನು ತಾವು ರಕ್ಷಣೆಯನ್ನು ಮಾಡ್ಕೊಳ್ತಿರೋಂಥದ್ದು ನ್ಯಾಯಬದ್ಧವಾಗಿಲ್ಲ. ಇಷ್ಟು ಹಿರಿಯತನ ಇರೋಂಥವ್ರು, ಹಿರಿಯರಾಗಿರೋವಂಥವ್ರು ಒಂದು ಮಾದರಿಯಾಗಿರಬೇಕು, ಒಂದು ಉದಾಹರಣೆ ಆಗಿರಬೇಕು. ಅಧಿಕಾರಕ್ಕಾಗಿ ಏನನ್ನು ಬೇಕಾದ್ರೂ ಮಾಡ್ತೀನಿ, ಭ್ರಷ್ಟಾಚಾರಕ್ಕಾಗಿ ಏನನ್ನು ಮಾಡ್ತೀನಿ ಅಂತ ನಿಲುವನ್ನು ತೊಗೊಂಡಿರುವಂಥದ್ದು ದುರದೃಷ್ಟ. ಕರ್ನಾಟಕದ ಇಡೀ ಭವಿಷ್ಯಕ್ಕೆ ಒಂದು ಕಂಟಕವಾಗಿದೆ ಇವರ ಎಲ್ಲರ ಭ್ರಷ್ಟಾಚಾರಗಳು ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತಾರೆ. ಇದ್ರ ಜೊತೆಯಲ್ಲಿ ಗ್ರೇಟರ್ ಬೆಂಗಳೂರು ಹೆಸರಲ್ಲಿ 5 ವಿಭಜನೆ ಮಾಡಲಿಕ್ಕೆ ಹೊರಟಿದ್ದಾರೆ ಬೆಂಗಳೂರನ್ನು. ಸೊ ಇದು ಇವತ್ತು ಬಿಲ್ ಕೂಡ ಮಂಡನೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಬಂದರೆ ನಮಗೆ ಬೆಂಗಳೂರಿಗೆ ಕಂಟಕ. ಇವತ್ತು ಬೆಂಗಳೂರಿನಲ್ಲಿ ಕಸ ವಿಲೇವಾರಿಯಲ್ಲಿ ವಿಫಲರಾಗಿದ್ದಾರೆ, ಆರೋಗ್ಯ ವಿಚಾರದಲ್ಲಿ ವಿಫಲರಾಗಿದ್ದಾರೆ, ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ವಿಫಲರಾಗಿದ್ದಾರೆ, ಒಟ್ಟಾರೆ ನಿರ್ವಹಣೆಯಲ್ಲಿ ಈ ಸರ್ಕಾರ ಸಂಪೂರ್ಣ ವಿಫಲರಾಗಿದ್ದಾರೆ. ಇವತ್ತು ಒಂದು ಬೆಂಗಳೂರನ್ನು ಇವತ್ತು ಆಡಳಿತ ಸಂಪೂರ್ಣವಾಗಿ ಸರ್ಕಾರದ ಜೊತೆಯಲ್ಲಿದೆ. ಇವತ್ತು ಈ ಸರ್ಕಾರದ ಜೊತೆಯಲ್ಲಿದ್ದು ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತಿದ್ದಾರೆ ಅಂತ ನೀವು ನೋಡಿ. ಇವತ್ತು ವಿಭಜನೆಯನ್ನು ಮಾಡಿ ಅವ್ರಿಗೇನು ಅಧಿಕಾರ ಇದೆ? ಇವತ್ತು ಬೆಸ್ಕಾಂ ಅವ್ರ ಅಡಿಯಲ್ಲಿಲ್ಲ, BWSSB ಅವ್ರ ಅಡಿಯಲ್ಲಿಲ್ಲ, ಟ್ರಾನ್ಸ್ಪೋರ್ಟ್ ಅವ್ರ ಅಡಿಯಲ್ಲಿಲ್ಲ, ಕಸ ವಿಲೇವಾರಿ ಅವರ ಅಡಿಯಲ್ಲಿಲ್ಲ. ಏನಿದೆ ಅಂತ ಈ ರೀತಿ ವಿಂಗಡಣೆ ಮಾಡ್ತಿದ್ದಾರೆ. ಸಂಪೂರ್ಣ ಹೊಣೆ ಪ್ಲ್ಯಾನಿಂಗಿಂದ ಹಿಡಿದು ಎಲ್ಲವೂ ಅಧಿಕಾರಗಳು ಬೇರೆ ಬೇರೆ ಏನು ಒಂದು ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸ್ಥಳೀಯ ಸಂಸ್ಥೆಗೆ ಯಾವ ಅಧಿಕಾರವೂ ಇಲ್ಲ. ₹1 ದುಡ್ಡು ಕೊಟ್ಟಿಲ್ಲ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ₹1 ದುಡ್ಡು ಕೊಟ್ಟಿಲ್ಲ. ಬೆಂಗಳೂರನ್ನ ಕೇವಲ ಬರೀ ಪ್ರಾಪರ್ಟಿ ಟ್ಯಾಕ್ಸಿನ ಆಧಾರಿತವಾಗಿ ಬೆಂಗಳೂರನ್ನ ನಿರ್ವಹಣೆ ಆಗ್ತಿದೆ. ಇವರು ಯಾವ ನೈತಿಕತೆ ಇದೆ? ವಿಭಜನೆಯನ್ನು ಮಾಡಿ
ಬೆಂಗಳೂರನ್ನ ಚಿದ್ರ ಮಾಡಿ ಒಂದಾಗಿ ಬೆಂಗಳೂರು ಇದ್ದಾಗಲೇ ಇವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಕಿವಿ ಕೇಳಿಸ್ಕೊಳ್ಳಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಕಣ್ಣಿಲ್ಲ, ಬಾಯಿಲ್ಲ, ಇವೇನೂ ಇಲ್ಲದೆ ಬೆಂಗಳೂರನ್ನು ಈ ಕೆಟ್ಟ ಪರಿಸ್ಥಿತಿಯಲ್ಲಿ ತಂದಿಟ್ಟಿದ್ದಾರೆ. ಇನ್ನು ವಿಭಜನೆ ಮಾಡಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಬೇರೆ ಬೇರೆ ಕಡೆ ಈ ರೀತಿ ವಿಭಜನೆ ಡೆಲ್ಲಿಯಲ್ಲೂ ಮಾಡಿದ್ರು, ಅದು ಯಶಸ್ವಿ ಆಗಲಿಲ್ಲ. ಮತ್ತೆ ಏನು ಕನ್ವರ್ಜೆನ್ಸಿ ಇಂಟಗ್ರೇಟ್ ಮಾಡೋವಂಥದ್ದು, ವಿಲೀನ ಮಾಡೋವಂಥದ್ದು ಆಗಿತ್ತು. ತಿರ್ಗಾ ಈ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇವರ ಒಂದು ಕೆಟ್ಟ ದುರುದ್ದೇಶಕ್ಕಾಗಿ, ಇವರ ಅಧಿಕಾರ ದುರ್ಬಳಕೆಗಾಗಿ, ಇವರ ಒಂದು ಸ್ವಾರ್ಥಕ್ಕಾಗಿ ಇವ್ರನ್ನ ಯಾರನ್ನೂ ಪ್ರಶ್ನೆ ಮಾಡಬಾರ್ದು, ಒಂದು ಶಕ್ತಿಯಾಗಿರಬಾರ್ದು. ಬೆಂಗಳೂರು ಒಂದು ಶಕ್ತಿಯಾಗಿದ್ದರೆ ಇವ್ರಿಗೆ ಪ್ರಶ್ನೆ ಮಾಡೋರು ಇರ್ತಾರೆ. ವಿಭಜನೆಯನ್ನು ಮಾಡಿ ಗುಂಪು ಮಾಡಿ ಬಿಟ್ಬಿಟ್ರೆ ತಾನಾಗ್ತಾನೆ ಹೇಗೆ ಬೇಕಾದ್ರೂ ಹೋಗುತ್ತೆ ಅನ್ನೋಂಥ ದುರುದ್ದೇಶದಿಂದ ಮಾಡಿರೋದು. ಯಾವ ಅಧಿಕಾರ ವಿಕೇಂದ್ರೀಕರಣವೂ ಆಗಿಲ್ಲ. ಇಲ್ಲಿ ಪ್ರೊಪೋಷನಲ್ ವಾರ್ಡ್ ಕಮಿಟಿಲಿ ರೆಪ್ರೆಸೆಂಟೇಷನ್ ಇಲ್ಲ, ಮೇಯರ್ ಇನ್ ಕೌನ್ಸಿಲ್ ಇಲ್ಲ. ಏನನ್ನು ಕೊಡ್ತಾ ಇದ್ದಾರೆ? ಇವರೇನು ಕೊಡ್ಲಿಕ್ಕೆ ಬಂದಿಲ್ಲ. ಬರೀ ತಮ್ಮ ಸ್ವಾರ್ಥಕ್ಕಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಇವತ್ತೇನು ನೂತನ ಈ ಕಾಯ್ದೆಯನ್ನು ತರಲಿಕ್ಕೆ ಕೊಟ್ಟಿದ್ದಾರೆ. ಇದು ಸಂಪೂರ್ಣ ಬೆಂಗಳೂರಿಗೆ ವಿರುದ್ಧವಾಗಿದೆ, ಬೆಂಗಳೂರಿಗೆ ಮಾರಕವಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.